ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮನೆ ಮನೆಗೆ ನಲ್ಲಿ ಮೂಲಕ ನೀರು ಪೂರೈಸುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲಜೀವನ್ ಮಿಷನ್ ನೆಪದಲ್ಲಿ ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆಯೇ ಹಳ್ಳ ಹಿಡಿದಿದೆ. ಜಲಜೀವನ್ ಮಿಷನ್ ಜನಜೀವನಕ್ಕೆ ಉಪಯೋಗಕ್ಕೆ ಬರ್ತಿಲ್ಲ. ಮುಖ್ಯವಾಗಿ ಜೆಜೆಎಂ ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ನೀರಿನ ಪೂರೈಕೆ ವ್ಯವಸ್ಥೆಯೇ ಹಳ್ಳ ಹಿಡಿದಿದೆ. ಜಲಜೀವನ್ ಯೋಜನೆಯಡಿ ಮನೆಗಳಿಗೆ ನಲ್ಲಿ ಸಂಪರ್ಕ ಕಲ್ಪಿಸಿದ್ದೀವಿ ಅಂತ ಬೋರ್ವೆಲ್ ಪುನರುಜ್ಜೀವನ, ಹೊಸ ಬೋರ್ವೆಲ್ ಕೊರೆಸುವಿಕೆ, ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆ ಸೇರಿದಂತೆ ನೀರು ಪೂರೈಕೆ ಇತರೆ ವ್ಯವಸ್ಥೆಯನ್ನ ನಿರ್ಲಕ್ಷಿಸಲಾಗಿದೆ. ಉದಾಹರಣೆಗೆ ತುಮಕೂರಲ್ಲಿ 235, ದಾವಣಗೆರೆಯಲ್ಲಿ 47 ಸೇರಿದಂತೆ ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ ಸರಾಸರಿ 7ರಿಂದ 80 ಶುದ್ಧ ಕುಡಿಯುವ ನೀರಿನ ಘಟಕಗಳು ದುಸ್ಥಿತಿಯಲ್ಲಿವೆ. ಜೆಜೆಎಂ ಅನುಷ್ಠಾನದ ನೆಪದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಬಗ್ಗೆ ಆಡಳಿತ ತಲೆಕೆಡಿಸಿಕೊಳ್ತಿಲ್ಲ. 2019 ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಈ ಯೋಜನೆಯನ್ನ ಘೋಷಿಸಿದ್ರು. 2024ರ ವೇಳೆಗೆ ಪ್ರತಿ ಗ್ರಾಮೀಣ ಮನೆಗಳಲ್ಲಿ ನಲ್ಲಿ ಮೂಲಕ ನೀರಿನ ವ್ಯವಸ್ಥೆ ಸಂಪರ್ಕ ಕಲ್ಪಿಸೋದು ಯೋಜನೆಯ ಉದ್ದೇಶ. ಆದರೆ ಕೇಂದ್ರದ ಅಧಿಕೃತ ಮಾಹಿತಿ ಪ್ರಕಾರವೇ ಇನ್ನೂ 20% ಕೂಡ ಮನೆಗಳಿಗೆ ಸಂಪರ್ಕ ಕಲ್ಪಿಸಲಾಗಿಲ್ಲ. ದೇಶದ 19,36,77,292 ಮನೆಗಳಲ್ಲಿ ಸದ್ಯ 15,49,839 ಮನೆಗಳಿಗಷ್ಟೇ ಸಂಪರ್ಕವನ್ನು ತಲುಪಿಸಲಾಗಿದೆ. ರಾಜ್ಯದಲ್ಲಿ 1,01,32,148 ಮನೆಗಳಲ್ಲಿ 84,75,904 ಮನೆಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. ಅಂದ್ರೆ ನಳ ಸಂಪರ್ಕ ಸಾಧನೆ 83.65% ಮಾತ್ರ. ರಾಜ್ಯದಲ್ಲಿ ಒಟ್ಟು ಮನೆಗಳ ಲೆಕ್ಕಾಚಾರದಲ್ಲಿ 83.65% ಸಾಧನೆಯಾಗಿದ್ರೂ ಈ ಸಾಧನೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ತರ ಇದೆ. ರಾಜ್ಯದಲ್ಲಿ 26,592 ಹಳ್ಳಿಗಳಲ್ಲಿ 12,007 ಹಳ್ಳಿಗಳಿಗೆ ಮಾತ್ರ ನಳ ಸಂಪರ್ಕ ಕಲ್ಪಿಸಲಾಗಿದೆ. 14,282 ಹಳ್ಳಿಗಳಲ್ಲಿನ್ನೂ ಪ್ರಗತಿಯಲ್ಲಿದೆ, ಅರ್ಥಾತ್ ಇನ್ನೂ ಸಂಪರ್ಕ ಕಲ್ಪಿಸಿಲ್ಲ. 303 ಹಳ್ಳಿಗಳಲ್ಲಿನ್ನೂ ನೀರಿನ ಸಂಪರ್ಕ ಕಾಮಗಾರಿಯೇ ಆರಂಭವಾಗಿಲ್ಲ. ಇನ್ನೊಂದು ಅಂಶ ಪ್ರಮುಖವಾಗಿ ಗಮನ ಹರಿಸಲೇಬೇಕು. ರಾಜ್ಯದಲ್ಲಿ 12,007 ಹಳ್ಳಿಗಳಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ ಎಂಬುದು ಕಡತಕ್ಕೆ ಸಾಧನೆ ತೋರಿಕೆಗೆ ಮಾತ್ರ. ವಾಸ್ತವದಲ್ಲಿ ಬಹುತೇಕ ಕಡೆಗಳಿಗೆ ನೀರಿನ ಪೂರೈಕೆ ಆಗ್ತಾ ಇಲ್ಲ ಎಂದು ವರದಿಯಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ನೀವಿನ್ನೂ ಬಿಯಾಂಡ್ ಹೆಡ್ಲೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ಕಿಸಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.